ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ವಾಸ್ಥ್ಯ ಸಾಧನೆ ವಿಶ್ವಮರ ಟಿವಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ಸಂಯೋಗ ಪ್ರಕೃತಿ ಚಿಕಿತ್ಸಾಲಯ, ಶಿರ್ಸಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಬಹಳಷ್ಟು ಜನ ಸಕ್ಕರೆ ಮೇಲೆ ಗುಬೆ ಕೂರಿಸ್ತಾರೆ. ಡಯಾಬಿಟೀಸ್ ಅಂದ ತಕ್ಷಣ ಸಕ್ಕರೆ ತಿನ್ನಬಾರ್ದು, ಸರಿ. ಬಟ್ ಸಕ್ಕರೆ ತಿಂದರೆ ಡಯಾಬಿಟೀಸ್ ಬರುತ್ತಾ? ಬಿಗ್ ಕ್ವಶನ್. ನೋಡಿ, ಸಕ್ಕರೆ ಅಂದರೆ ಒಂಥರ ಸೈಡ್ ವಿಲನ್ ಇದ್ದಂಗೆ, ಮೇನ್ ವಿಲನ್ ಅದಲ್ಲ. ನಾವು ಯಾಕೆ ಸಕ್ಕರೆ ಮೇಲೇ ಯಾವಾಗ ಗುಬೆ ಕೂರಿಸ್ತೇವೆ? ನೋಡಿ, ದಯವಿಟ್ಟು ಸಕ್ಕರೆ ತಿನ್ನೋದು ಒಳ್ಳೆಯದಲ್ಲ. ಓಕೆ, ದಟ್ ಈಸ್ 100%. ನಿಮಗೆ ಡಯಾಬಿಟೀಸ್ ಇದೆಯೋ ಇಲ್ವೋ ಸೆಕೆಂಡ್ರಿ. ಬಟ್ ಸಕ್ಕರೆನೇ ಡಯಾಬಿಟೀಸಿಗೆ ಎಷ್ಟರ ಮಟ್ಟಿಗೆ ಕಾರಣ? ನೋಡಿ, ಈಗ ನಾನು ನನ್ನ ಡೈಲಿ ರುಟೀನನ್ನು ಹೇಳ್ತೇನೆ. ನಾನಲ್ಲ, ಜನರಲ್ ಆಗಿ ಬೆಳಗ್ಗೆ 1 ಟೀ ಕಾಫಿ ಕುಡಿತೇನೆ, 1 ಚಮಚ ಸಕ್ಕರೆ. ಮಧ್ಯಾಹ್ನ 1 ಕಪ್ ಟೀ ಕುಡಿತೇನೆ, 1 ಚಮಚ ಸಕ್ಕರೆ. ಮತ್ತು ಮಧ್ಯ ಬೇರೆ ಬೇರೆ ಏನೇನೋ ತಗೊಳ್ತೇನೆ, ಒಂದೊಂದು ಚಮಚ ಸಕ್ಕರೆ. ಡೈಲಿ ಒಂದು 5 ಚಮಚ ಸಕ್ಕರೆ ಹೋಗುತ್ತೆ ಅಂತ ತಿಳ್ಕೊಳ್ಳಿ. 5 ಚಮಚ ಸಕ್ಕರೆ ಅಂದರೆ 5 ಇಂಟು 1 ಚಮಚ ಸಕ್ಕರೆ ಅಂದರೆ 5 ಗ್ರಾಮ್. 5 ಇಂಟು 5 25 ಗ್ರಾಮ್ ಸಕ್ಕರೆ ಹೋಗುತ್ತೆ. 25 ಗ್ರಾಮ್ ಸಕ್ಕರೆಯಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೆ? 25 ಇಂಟು 4 100 ಕ್ಯಾಲೋರಿ ಇರ್ತದೆ. ನಾವು ಪ್ರತಿನಿತ್ಯ ತಗೊಳ್ಳೋ ಆಹಾರ ಒಂದು 2ರಿಂದ 2.5 ಸಾವಿರದಷ್ಟು ಕ್ಯಾಲೋರೀಸ್ ಅಷ್ಟಿರುತ್ತೆ. ಅದರಲ್ಲಿ ಕೇವಲ 100 ಅಂದರೆ ಒಂದು 5% ಅಷ್ಟು ಕ್ಯಾಲೋರಿ ಮಾತ್ರ ಸಕ್ಕರೆಯಿಂದ ಹೋಗ್ತಾ ಇದೆ. ಹಾಗಾದರೆ ಮೇನ್ ವಿಲನ್ ಯಾರು ಇದರಲ್ಲಿ? ನಾವು ತೆಗೆದುಕೊಳ್ಳುವಂತಹ ಅತ್ಯಧಿಕ ಕಾರ್ಬೋಹೈಡ್ರೇಟ್ ಅಂದರೆ ಪಿಷ್ಟ ಪದಾರ್ಥಗಳು. ಪಿಷ್ಟ ಪದಾರ್ಥ ಅಂದರೆ ಏನು? ನಾವು ತೆಗೆದುಕೊಳ್ಳುವಂತಹ ಅನ್ನ, ಚಪಾತಿ, ರಾಗಿ, ಪಿಜ್ಜಾ, ಬರ್ಗರ್, ಬ್ರೆಡ್, ನಾವು ತೆಗೆದುಕೊಳ್ಳುವಂಥ ಎಲ್ಲ ಫಾಸ್ಟ್ ಫುಡ್ಗಳು, ಸಾಫ್ಟ್ ಡ್ರಿಂಕ್ಸ್ಗಳು. ಸಕ್ಕರೆ ಡೈರೆಕ್ಟಾಗಿಯೇ ಹೋಗಬೇಕು ಅಂತಿಲ್ಲ. ಹಲವಾರು ರೀತಿಯಲ್ಲಿ ಸಕ್ಕರೆಯ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆವಾಗ ಡಯಾಬಿಟಿಸ್ ಬರುತ್ತೆ ಹೊರತು ಜಸ್ಟ್ ಸಕ್ಕರೆಯಿಂದ ಡಯಾಬಿಟಿಸ್ ಬರೋದಿಲ್ಲ. ನಾವೇನು ಮಾಡ್ತೇವೆ? ಮನೆಗೆ ಹೋಗ್ತೇವೆ, ವೈಟ್ ರೈಸ್ ಮಾಡಿರ್ತಾರೆ. ಸೊ ವೈಟ್ ರೈಸನ್ನು ಒಂದು ಗುಡ್ಡೆ ಥರ ಹಾಕ್ಕೊಂಡು ಅದರಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಂಡು ತಿಂದ್ಬಿಟ್ಟು ಕೊನೆಗೆ ಒಂದು ಮೈಸೂರು ಪಾಕ್ ಬರುತ್ತೆ. ಅಯ್ಯೋ, ಮೈಸೂರು ಪಾಕ್ ತಿಂದರೆ ಡಯಾಬಿಟಿಸ್ ಬರುತ್ತೆ ಅಲ್ವಾ ಅಂತ ಅಂದ್ಕೊಂಡು ಅದರಿಂದ ಅದನ್ನು ತಿನ್ನೋದೇ ಇಲ್ಲ, ಹೆದರ್ಕೊಂಡ್ಬಿಡ್ತೇವೆ ಅಲ್ವಾ. ಬಟ್ ನನ್ನ ಸಜೆಷನ್ ಏನು ಗೊತ್ತಾ? ನೀವು ಇಷ್ಟು ಗುಡ್ಡೆ ಥರ ಅನ್ನ ತಿನ್ನೋದಕ್ಕಿಂತ ಅದರ ಅರ್ಧ ಭಾಗವನ್ನು ಕಟ್ ಮಾಡಿಬಿಡಿ. ಆವಾಗ 200ರಿಂದ 300 ಕ್ಯಾಲೋರಿ ಎಷ್ಟು ಸೇವ್ ಆಗುತ್ತೆ. ಅದರ ಬದಲಿಗೆ ಸಾಕಷ್ಟು ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡಿ. ಆವಾಗ ನಿಮ್ಮ ಡಯಟ್ ಬ್ಯಾಲೆನ್ಸ್ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಇರೋ ಸ್ವೀಟನ್ನು ಒಂದು ಸ್ವೀಟ್ ತಿನ್ನಿ, ಏನೂ ಆಗೋದಿಲ್ಲ. ಇದು ಡಯಾಬಿಟೀಸ್ ಇಲ್ಲದೆ ಇರೋರಿಗೆ. ಬಟ್ ಡಯಾಬಿಟೀಸ್ ಇರುವವರು ಸ್ವೀಟನ್ನು ಮುಟ್ಲೇಬಾರ್ದು. ಸಕ್ಕರೆ ಇರ್ಬೋದು, ಬೆಲ್ಲ ಇರ್ಬೋದು, ಜೇನುತುಪ್ಪ ಇರ್ಬೋದು. ಯಾವಾಗ ಅತ್ಯಂತ ವೇಗವಾಗಿ ನಮ್ಮ ದೇಹ ಸಕ್ಕರೆಯನ್ನು ಹೀರ್ಕೊಳ್ಳುತ್ತೆ, ಆವಾಗ ಅಷ್ಟೇ ವೇಗವಾಗಿ ಗ್ಲುಕೋಸ್ ಪ್ರಮಾಣ ಜಾಸ್ತಿ ಆಗುತ್ತೆ. ಅಷ್ಟನ್ನು ಕಡಿಮೆ ಮಾಡುವಷ್ಟು ಇನ್ಸುಲಿನ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತಾ ಇರೋದಿಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ರಕ್ತನಾಳಗಳಿಗೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟಿಸ್ ಇಲ್ಲದೇ ಇರೋರು ಸಕ್ಕರೆಯಿಂದ ಮಾಡಿರೋ ಸ್ವೀಟನ್ನು ತಿಂದೇ ಇದ್ರೆ ಒಳ್ಳೆಯದು. ಏನೋ ತುಂಬ ಟೆಂಪ್ಟ್ ಆಯ್ತಪ್ಪ, ಒಂದು ತಿನ್ನಿ. ಅದ್ರ ಮೇಲೆ ತುಂಬ ಓವರ್ ಆಗಿ ಫೋಕಸ್ ಮಾಡಬೇಡಿ. ನಿಮ್ಮ ಫೋಕಸ್ ಇಡೀ ತಟ್ಟೆಯಲ್ಲಿರಬೇಕು. ನಮ್ಮ ಇಡೀ ತಟ್ಟೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಪಿಷ್ಟ ಪದಾರ್ಥ ಇದೆ. ನಮ್ಮ ಪಿಷ್ಟ ಪದಾರ್ಥಗಳು ಅರ್ಧಕ್ಕಿಂತ ಕಡಿಮೆ ಇದ್ದರೆ ಖಂಡಿತವಾಗಿ ನೀವು ಒಂದು ಸ್ವೀಟ್ ತಿಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ತಟ್ಟೆ ತುಂಬ 80% ಅಷ್ಟು ಅನ್ನವೇ ಇಟ್ಕೊಂಡು ಒಂದು ಸ್ವೀಟನ್ನು ನೀವು ಅವಾಯ್ಡ್ ಮಾಡಿದರೆ ಡಯಾಬಿಟಿಸ್ ಬರದೇ ಇರೋ ಥರ ನೀವೇನು ಮಾಡ್ದಂಗೆ ಆಗಲಿಲ್ಲ. ಅದರಿಂದ ಸ್ನೇಹಿತರೆ, ಡಯಾಬಿಟೀಸಿಗೆ ಸಕ್ಕರೆ ಕಾರಣ ಅಲ್ಲ. ಖಂಡಿತವಾಗಿ ಸಕ್ಕರೆನ ಅವಾಯ್ಡ್ ಮಾಡಿ. ಡಯಾಬಿಟೀಸ್ ಇದೆಯೋ ಇಲ್ವೋ ಸೆಕೆಂಡರಿ. ಬಟ್ ಸಕ್ಕರೆ ಮೇಲೆ ಮಾತ್ರ ಗೂಬೆ ಕೂರಿಸೋದನ್ನು ನಾವು ಸ್ಟಾಪ್ ಮಾಡಬೇಕು. ಆಹಾರವನ್ನು ಸಮತೋಲನವಾಗಿ ತೆಗೆದುಕೊಳ್ಳೋಣ. ವ್ಯಾಯಾಮ, ಜೀವನ ಕ್ರಮವನ್ನು ಸರಿಯಾಗಿ ಮಾಡೋಣ. ಡಯಾಬಿಟಿಸನ್ನು ಹಿಮ್ಮೆಟ್ಟಿಸೋಣ. ನಮಸ್ತೆ, ನಾನು ಡಾಕ್ಟರ್ ಅಶ್ವಥ್ ಹೆಗಡೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.